श्रीगुरुभ्यो नमः। हरिः ओम्। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते। सृष्टिस्थितिविनाशानां शक्तिभूते सनातनी ಗುಣಾಶ್ರಜೆ ಗುಣಮಜೆ ನಾರಾಯಣಿ ನಮೋಸ್ತುತೆ. ಭಗವತಿಯು ಎಲ್ಲರಿಗೂ ಕೂಡ ಶುಭವನ್ನುಂಟು ಮಾಡಲಿ. ಆತ್ಮೀಯ ವೀಕ್ಷಕರೇ, ವಿಶೇಷವಾಗಿ ನವರಾತ್ರಿ ಆರಂಭವಾಗ್ತಾ ಇದೆ. ಹಾಗಾಗಿ ಇಂತಹ ನವರಾತ್ರಿಯಲ್ಲಿ ವಿಶೇಷವಾಗಿ ನಾವೆಲ್ಲ ಸಂಕಲ್ಪ ಸಿದ್ಧಿಗಾಗಿ ಏನು ಮಾಡಬೇಕು, ಯಾವ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೆ ಸಂಕಲ್ಪ ಸಿದ್ಧಿಯಾಗತ್ತೆ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ತಿಳ್ಕೊಳ್ಳೋಣ. ನೋಡಿ, 2024ನೇ ಇಸ್ವಿಯಲ್ಲಿ 3ನೇ ತಾರೀಕಿಂದ ನವರಾತ್ರಿ ಆರಂಭವಾಗಿ 12ನೇ ತಾರೀಕಿನವರೆಗೂ ಕೂಡ ನವರಾತ್ರಿ ನಡೀತದೆ. ನವರಾತ್ರಿ ಅಂತಂದರೆ ಒಂದು 9 ದಿವಸಗಳ ರಾತ್ರಿಗೆ ವಿಶೇಷವಾದಂಥ ತಿಥಿಗಳನ್ನು ಹೇಳುವಂಥದ್ದು. ಅದು ಈ ಶರದೃತುವಿನಲ್ಲಿ ಬರುವ ಮಾತ್ರದಿಂದ ಇದಕ್ಕೆ ಶರನ್ನವರಾತ್ರಿ ಎಂಬುದಾಗಿ ಕರೀತಾರೆ. ಅಂದರೆ ಶರದೃತುವಿನಲ್ಲಿ ಬರುವಂತಹ ನವರಾತ್ರಿ. ಇಂತಹ ಈ ನವರಾತ್ರಿಯಲ್ಲಿ ಒಂದೊಂದು ದಿವಸಕ್ಕೂ ಕೂಡ ಒಂದೊಂದು ವಿಶೇಷವಾದಂತಹ ಪೂಜೆ, ವ್ರತಗಳು, ತಪಸ್ಸು, ಧ್ಯಾನ, ಉಪವಾಸ, ನೈವೇದ್ಯ, ಸುವಾಸಿನಿಯರ ಪೂಜೆ, ಕೌಮಾರಿ ಪೂಜೆ, ಹೀಗೆಲ್ಲ ಅನೇಕ ಪೂಜಾ ವಿಧಾನಗಳನ್ನೆಲ್ಲ ಹೇಳಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ನಾವು ವಿಶೇಷವಾಗಿ ತಿಳ್ಕೊಳ್ಬೇಕಾದಂಥ ಮುಖ್ಯವಾದಂಥ ಅಂಶ ಏನಪ್ಪ ಅಂತಂದರೆ, ಸಂಕಲ್ಪ ಸಿದ್ಧಿಗಾಗಿ ನಾವು ಏನು ಮಾಡಬೇಕು. ಯಾಕಂದರೆ ಸರ್ವತ್ರ ವಿಜಯೀ ಭವೇತ್ ಎಂಬುದಾಗಿ ಹೇಳಿದ್ದಾರೆ. ನಮಗೆ ವಿಜಯ ಆಗಬೇಕಲ್ವಾ. ಕಷ್ಟ, ಸಮಸ್ಯೆ, ದುಃಖ, ಚಿಂತೆಗಳು ನಮಗೆ ಆಗಬಾರ್ದು. ನಮಗೇನಿದ್ರೂ ಒಳ್ಳೆ ರೀತಿಯಾದಂತಹ ಆ ದೇವಿಯ ಆಶೀರ್ವಾದ, ಅನುಗ್ರಹ ಆಗಬೇಕು. ಹಾಗಾಗಿ ನಾವು ಏನು ಮಾಡಬೇಕು ಅದನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ನೋಡಿ, ಈ ನವರಾತ್ರಿಯಲ್ಲಿ ಪ್ರಥಮಂ ಶೈಲಪುತ್ರೀತೆ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಈ ನವದುರ್ಗೆಯರು ಎಲ್ಲರೂ ಕೂಡ ಒಂದೊಂದು ದಿವಸಕ್ಕೆ ವಿಶೇಷವಾದಂತಹ ಅಧಿಪತಿಗಳಾಗ್ತಾರೆ. ಅಥವಾ ಆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯೇ 3 ರೀತಿಯಾದಂತಹ ತ್ರಿಗುಣಾತ್ಮಕವಾಗಿ ಶೈಲಪುತ್ರಿಯ ಸ್ವರೂಪದಿಂದ, ಬ್ರಹ್ಮಚಾರಿಣಿಯ ಸ್ವರೂಪದಿಂದ ನಮಗೆ ನವದುರ್ಗೆಯರು ನವರಾತ್ರಿಯಲ್ಲಿ ಅನುಗ್ರಹ ಮಾಡ್ತಾರೆ. ಹಾಗಾಗಿ ಕೊನೆಯದಾಗಿ ಸಿದ್ಧಿದಾತ್ರಿ ಎಂಬುದಾಗಿ ಕರೆದಿದ್ದಾರೆ. ಸಿದ್ಧಿದಾತ್ರಿ ಅಂತಂದರೆ ನಾವು ಕೇಳುವಂಥ ಎಲ್ಲ ಶಕ್ತಿಗಳು ಕೂಡ ಅನುಗ್ರಹ ಮಾಡುವಂಥ ಒಂದು ದೇವತೆ. ಇದಕ್ಕೆ ಸಿದ್ಧಿದಾತ್ರಿ ಎಂಬುದಾಗಿ ಕರೀತಾರೆ. ನೋಡಿ, ಒಂದೊಂದು ದಿವಸ ಏನೇನು ಮಾಡಿಕೊಳ್ಬೇಕು ಎಂಬುದನ್ನು ನಾವು ತಿಳ್ಕೊಳ್ಳೋಣ. ಯಾಕಂದರೆ ನವರಾತ್ರಿ ಅಂತಂದರೆ ಮನುಷ್ಯನಿಗೆ ಸಂಕಲ್ಪ ಸಿದ್ಧಿ ಆಗಬೇಕು ಹೇಳುವಂಥ ಉದ್ದೇಶದಿಂದ ಮಾಡುವಂಥದ್ದಕ್ಕೆ ನವರಾತ್ರಿ ಎಂಬುದಾಗಿ ಕರೀತಾರೆ. ನಮಗೆ ಫಸ್ಟ್ ನಾವು ಏನು ಯೋಚನೆ ಮಾಡಬೇಕು ಅಂತಂದರೆ, ನಾವು ಯಾವ ಕೆಲಸವನ್ನು ಸಂಕಲ್ಪ ಮಾಡ್ತೇವೆಯೋ ಆ ಸಂಕಲ್ಪದಲ್ಲಿ ಸಿದ್ಧಿಯಾಗಬೇಕು ಅಂತಂದರೆ ಈ ವರ್ಷ ಅಂತಲ್ಲ, ಪ್ರತಿ ವರ್ಷವೂ ಕೂಡ ನವರಾತ್ರಿ ದಿವಸ ಪೂಜೆ, ಪುನಸ್ಕಾರ, ಜಪ, ಧ್ಯಾನಗಳನ್ನೆಲ್ಲ ಮಾಡಬಹುದು. ಯಾತಕ್ಕೆ ನಮಗೆ ಸಿದ್ಧಿಯಾಗುವುದಿಲ್ಲ ಅಂತಾದರೆ, ನಮಗೆ ಭಕ್ತಿ, ಪ್ರೀತಿ, ಶ್ರದ್ಧೆ ನಮಗೆ ದೇವರಲ್ಲಿ ಕಡಿಮೆ ಆಗ್ತಾ ಬರುತ್ತದೆ. ಹಾಗಾಗಿ ನಾವು ಒಂದು ದಿವಸ ಮಾಡ್ತೇವೆ, 2ನೇ ದಿವಸ ಬಿಟ್ಟುಬಿಡ್ತೇವೆ. ಹಾಗೆ ಮಾಡಬಾರ್ದು. ನಿರಂತರವಾಗಿ ಈ ನವರಾತ್ರಿಯ 9 ದಿವಸವೂ ನಿರಂತರವಾಗಿ ಮಾಡಬೇಕು. ನೋಡಿ, ಮೊದಲನೇ ದಿವಸ ಘಟಸ್ಥಾಪನೆ ಅಂತ. ಘಟಸ್ಥಾಪನೆ ಅಂತಂದರೆ ಒಂದು ಕಲಶವನ್ನು ಇಡುವಂತಹದ್ದು. ಯಾಕಂದರೆ ಕಲಶ ಆಳುವಂಥದ್ದು ಮಂಗಲ ಸೂಚಕವಾದಂಥದ್ದು. ಮತ್ತು ಆ ಕಲಶದಲ್ಲಿ ಎಲ್ಲ ದೇವತೆಗಳನ್ನು ಕೂಡ ಆವಾಹನೆ ಮಾಡಿ ಇಡುವಂಥದ್ದು. ಈ ನವದುರ್ಗೆಯರಿಗೆ 9 ಕಲಶ ಇಡಬೇಕು ಅಂತೇನಿಲ್ಲ, ಒಂದೇ ಕಲಶವನ್ನಿಟ್ಟರೂ ಕೂಡ ಅದಕ್ಕೆ ಘಟ ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಅವರವರ ಪರಂಪರೆಯಲ್ಲಿ ಒಂದೊಂದು ಥರ ಮಾಡ್ತಾರೆ. ಒಂದೊಂದು ಕಡೆಗೆ ಮಣ್ಣಿನ ಕಲಶವನ್ನಿಟ್ಟು ಪೂಜೆ ಮಾಡ್ತಾರೆ. ಕೆಲವು ಜನ ಅನೇಕ ಧಾನ್ಯಗಳನ್ನು ನೆಲೆಸಿ ಪೂಜೆ ಮಾಡ್ತಾರೆ. ಹೀಗೆ ನೀವು ಯೋಚನೆ ಮಾಡಬಹುದು, ನಿಮ್ಮ ಹಿರಿಯರು ಹೇಗೆ ಮಾಡ್ಕೊಂಬಂದಿದ್ದಾರೋ ಅದನ್ನು ಮಾಡುವಂಥದ್ದು ಒಳ್ಳೆಯದಾದಂಥದ್ದು. ಆದರೆ ಒಂದು ಕಲಶವನ್ನು ನವರಾತ್ರಿಯಲ್ಲಿ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾರೆ ಅಂತ ಆದರೆ ಅದನ್ನು ಕೂಡ ನೀವು ಮಾಡಿ. ಅದಿಲ್ಲ ಅಂತಾದರೆ ಹೆಚ್ಚು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ಒಂದು ದೇವಿಯ ಫೋಟೋ ಯಾವುದು ಇರ್ತದೆಯೋ ಅದಕ್ಕೆ ಖಂಡಿತವಾಗೂ ಪೂಜೆ ಮಾಡಿ. ಯಾಕಂದರೆ ಮತ್ತೆ ಘಟ ಸ್ಥಾಪನೆ ಮಾಡಿದರೆ ಮುಂದಿನ ವರ್ಷದ ನನ್ನ ಹತ್ರ ಮಾಡಲಿಕ್ಕೆ ಆಗುತ್ತೋ ಇಲ್ಲೋ ಹೇಳುವಂಥ ಯೋಚನೆಗಳು ಕೂಡ ಬರಬಹುದು. ಹಾಗಾಗಿ ಅಂಥ ಯೋಚನೆಗಳಿಗೆ ಅವಕಾಶವೇ ಇಲ್ಲ. ಒಂದು ಶುದ್ಧವಾದಂಥ ಮನಸ್ಸಿಂದ ದೇವಿ ಫೋಟೋ ಯಾವುದಾದ್ರೂ, ದುರ್ಗಾ ಯಾವ ದೇವಿಗೆ ಪೂಜೆ ಮಾಡಿದರೂ ಕೂಡ ಆಗುತ್ತೆ. ಹಾಗಾಗಿ ಒಂದು ದೇವಿಯ ವಿಗ್ರಹನೋ ಫೋಟೋನ ಇಟ್ಕೊಂಡು ಪೂಜೆ ಮಾಡುವಂತಹ ಪ್ರಯತ್ನ.
ಇದು ಯಾವಾಗ ಅಂತಂದರೆ ಫಸ್ಟ್ನೇ ದಿವಸ ಆರಂಭದ ದಿವಸ ಮಾಡಬೇಕು. ಗಣೇಶನನ್ನು ಪೂಜೆ ಮಾಡಿ ಆ ದೇವಿಯ ಫೋಟೋಕ್ಕೆ ನೀವು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಮಯವನ್ನು ಇದಕ್ಕೆ ಮೀಸಲಾಗಿಡಬೇಕು. ಯಾಕಂದರೆ ಮಾಡಬೇಕು ಅಂತೇಳಿ ಅವಸರದಲ್ಲಿ ಗಾಬರಿಯಿಂದ ಏನೋ ಮಾಡಿಕೊಂಡು ಆಫೀಸಿಗೆ ಓಡಿ ಹೋಗುವಂಥದ್ದಲ್ಲ. ಏನು ಅರ್ಧ ಗಂಟೆ ಹಾಕ್ತಿರೋ, 1 ಗಂಟೆ ಹಾಕ್ತಿರೋ, 2 ತಾಸು ಹಾಕ್ತಿರೋ, ಅದಕ್ಕೆ ಸಮಯವನ್ನು ಮೀಸಲಾಗಿಟ್ಟು ಬಿಡಬೇಕು. ಇಲ್ಲ, ನವರಾತ್ರಿ ದಿವಸ ಇಷ್ಟು ದಿವಸ ನಾನು ಪೂಜೆ ಮಾಡ್ತೇನೆ ಅಂತೇಳಿ ಹೇಳಿ 1ನೇದಾಗಿ. ಹಾಗೆ 2ನೇದಾಗಿ ಬಹಳ ಮುಖ್ಯವಾಗಿ ಇದೇ ಪಾಡ್ಯದ ದಿವಸ ಅಂದರೆ 3ನೇ ತಾರೀಕಿಗೆ ಗುರುವಾರ ದಿವಸ ಸಾಮಾನ್ಯವಾಗಿ 6:30 ಒಳಗಡೆಗೆ ಬೆಳಿಗ್ಗೆ ಅಖಂಡ ದೀಪ ಅಂತ ದೀಪವನ್ನು ಹಚ್ಚುವಂಥದ್ದು ಒಳ್ಳೆಯದು. ಅಖಂಡ ದೀಪವನ್ನು ಹಚ್ಚಿ ನವರಾತ್ರಿ ಮುಗಿಯವರೆಗೂ ಕೂಡ ಇರುವಂತಹ ಪ್ರಯತ್ನವನ್ನು ಮಾಡಬೇಕು. ಅದು ಸಣ್ಣದಾಗಿ ಉರಿದ್ರೂ ಸಾಕು. ನೋಡಿ, ದೇವಿಗೆ ವಿಶೇಷ ಏನಪ್ಪ ಅಂತಂದರೆ ದೇವಿಯ ಬಲಭಾಗದಲ್ಲಿ ಘೃತ ಅಂದರೆ ತುಪ್ಪದ ದೀಪ, ದೇವಿಯ ಎಡಭಾಗದಲ್ಲಿ ಎಣ್ಣೆಯ ದೀಪವನ್ನು ಹಚ್ಚುವಂಥದ್ದು. ಎಳ್ಳೆಣ್ಣೆ ದೀಪ ಹಚ್ಚುವಂಥದ್ದು ಒಳ್ಳೆಯದು. ಹಾಗಾಗಿ ದೇವಿಯ ಬಲಗಡೆಗೆ ತುಪ್ಪ, ಎಡಗಡೆಗೆ ಎಣ್ಣೆಯ ದೀಪವನ್ನು ಹಚ್ಚುವಂಥದ್ದು. ಇದಕ್ಕೆ ಅಖಂಡ ದೀಪ ಅಂತ ಹೇಳ್ತಾರೆ. ಹಾಗೆ ಅಖಂಡ ದೀಪ ಹಚ್ಚುವಾಗ ನೀವು ಇದು 2 ದೀಪವನ್ನು ಹಚ್ಚಲೇಬೇಕು ಅಂತೇನಿಲ್ಲ. ಒಂದು ಮಣ್ಣಿನ ಹಣತೆಯಲ್ಲಿ ಈ ದೇವರ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಅದನ್ನು ಇಟ್ಕೊಂಡು ದೀಪ ಹಚ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೆಯದು. ಅದು ಒಂದೇ ದೀಪ ಉರಿದ್ರೂ ಸಾಕಾಗುತ್ತೆ. 2, 3, 4, 5, 6 ದೀಪ ಉರಿಬೇಕು ಅಂತೇನಿಲ್ಲ. ಒಂದು ಅಖಂಡವಾಗಿ ಯಾವುದು ದೀಪವನ್ನು ಹಚ್ಚುತ್ತೀರೋ ಆ ದೀಪವನ್ನು ಹಚ್ಚಿಕೊಂಡು ಉರಿಸುವಂತಹ ಪ್ರಯತ್ನ ಮಾಡಿ. ಅದು ಸಾಧ್ಯವಾದರೆ ವಿಜಯದಶಮಿ ಕೊನೆಯವರೆಗೂ ಕೂಡ ಇರಲಿ. ಹಾಗೆ ಅನಂತರದಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ಉಪವಾಸ. ಏನಪ್ಪ ಉಪವಾಸ ಅಂತಂದರೆ, ನಮ್ಮ ಮನಸ್ಸು ಸಮಾಧಾನವಾಗಿರಬೇಕಲ್ವ. ನಮ್ಮ ಮನಸ್ಸು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತದೆ. ಆದಷ್ಟು ಮನಸ್ಸನ್ನು ದೃಢವಾಗಿಟ್ಕೊಂಡು ಸುಳ್ಳು ಹೇಳದೇ ಇದ್ದ ಹಾಗೆ ಮನಸ್ಸಿನಲ್ಲೂ ಕೂಡ ಬೇರೆ ರೀತಿಯಾದಂತಹ ಚಿಂತನೆ ಮಾಡದೇ ಇದ್ದ ಹಾಗೆ, ಆದಷ್ಟು ಹಾಸಿಗೆ ಮೇಲೆ ಮಲ್ಕೊಳ್ಳದೇ ಇದ್ದಾಗೆಲ್ಲ ಒಂದು ಚಾಪೆ ಹಾಕ್ಕೊಂಡು ಶುದ್ಧವಾದಂಥ ರೀತಿಯಲ್ಲಿ ಬ್ರಹ್ಮಚಾರಿಯಾಗಿ ಇರುವಂತಹ ಪ್ರಯತ್ನವನ್ನು ಮಾಡಿ. ಈ ನವರಾತ್ರಿಯಲ್ಲಿ ಯಾವುದಾದ್ರೂ ಒಂದು ಅನುಷ್ಠಾನ ನಿಮಗೆ ಸಮಯ ಯಾವುದಾಗ್ತದೆಯೋ, ಲಲಿತಾ ಸಹಸ್ರನಾಮ ಹೇಳಬಹುದು, ಅಥವಾ ನವದುರ್ಗಾ ಸ್ತೋತ್ರಗಳನ್ನು ಹೇಳಬಹುದು, ಅಥವಾ ನಿಮಗೆ ಸಾಧ್ಯ ಆದರೆ ಚಂಡಿಕಾ ಕವಚಾರ್ಗಲ ಸ್ತೋತ್ರಗಳನ್ನು ಕೇಳುವಂತಹ ಪ್ರಯತ್ನ ಮಾಡಬಹುದು. ಅಥವಾ ಯಾರನ್ನಾದರೂ ಮಂತ್ರ ಸ್ಪಷ್ಟವಾಗಿ ಉಚ್ಚಾರ ಮಾಡುವಂಥ ವ್ಯಕ್ತಿಗಳ ಕೈಯಲ್ಲಿ ಈ ಚಂಡಿಕಾ ಪಾರಾಯಣ ಮಾಡಿಸಬಹುದು. ಅಥವಾ ನಿಮಗೆ ಸಾಧ್ಯ ಆದರೆ ಪ್ರತಿ ದಿವಸವೂ ಕೂಡ ಒಂದೊಂದು ದೇವಸ್ಥಾನಕ್ಕೆ, ದೇವಿಯ ದೇವಸ್ಥಾನಕ್ಕೆ, ಶಕ್ತಿಪೀಠಗಳು ಅಂತೇನು ಕರಿತೇವೆಯೋ, ಅಥವಾ ನಿಮ್ಮ ಮನೆಯಲ್ಲಿ ಹತ್ತಿರದಲ್ಲಿ ಇರುತ್ತೋ ಅಂತಹ ಶಕ್ತಿಪೀಠಕ್ಕೆ ಪ್ರತಿ ದಿವಸವೂ ಕೂಡ ಹೋಗಿ ಕುಂಕುಮಾರ್ಚನೆಯನ್ನು ಮಾಡಿಸುವಂಥ ಪ್ರಯತ್ನ ಮಾಡಬಹುದು. ಹೀಗೆ ಇದಿಷ್ಟು ನಿಮ್ಮ ಶಕ್ತಿಯ ಹೀಗೆ ಮಾಡಬೇಕು ಅಂತಲೇ, ಇದೆಲ್ಲವೂ ಕೂಡ ಸಂಕಲ್ಪ ಸಿದ್ಧಿಯಾಗುವಂಥದ್ದೇ. ನೀವು ಯಾವುದು ಒಂದಾಗುತ್ತದೆಯೋ ಅದನ್ನು ಕೂಡ ಮಾಡಿ. ಮತ್ತು ನಿಮಗೇನಾದರೂ ಕೂಡ ನೋಡಿ, ನಿಮಗೆ ಖಡ್ಗಮಾಲಾ ಸ್ತೋತ್ರ ಅಂತಿದೆ, ದೇವಿಯ ಖಡ್ಗಮಾಲಾ ಸ್ತೋತ್ರ ಅಂಥೇಳಿ, ಅದನ್ನು ಕೂಡ ನೀವು ಎಷ್ಟಾಗುತ್ತೋ ಅಷ್ಟು ಪಠನೆ ಮಾಡಬಹುದು, ಮತ್ತು ದೇವರು ಬೇಡ್ಕೊಳ್ಬಹುದು. ಇದು ಸುಲಭವಾದಂಥ ವಿಧಾನ. ಕಲಶದ ಒಳಗಡೆಗೆ ಗಂಗಾಜಲ ಮತ್ತು ಗರಿಕೆ, ಹಾಗೆ ಅರಿಶಿನ ಕುಂಕುಮ, ಹಾಗೆ ಚಿಲ್ಲರೆ ದುಡ್ಡು, ಹಾಗೆ ಅನಂತರದಲ್ಲಿ ಸಾಧ್ಯವಾದರೆ ಪಚ್ಚಕರ್ಪೂರ, ಏಲಕ್ಕಿ, ಪರಿಮಳ ದ್ರವ್ಯಗಳು ಹೀಗೆಲ್ಲ ಹಾಕಿ ವಸ್ತ್ರಗಳನ್ನಿಟ್ಟು ದಾರವನ್ನು ಕಟ್ಟಿ ಅದಕ್ಕೆ ಪೂಜೆ ಮಾಡುವಂತಹದ್ದನ್ನು ಮಾಡಬೇಕು. ಯಾಕಂದರೆ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಮತ್ತು ಸಾಯಂಕಾಲ 2 ಕಾಲಗಳು ಕೂಡ ಬಹಳ ಮುಖ್ಯವಾಗಿ ಪೂಜೆ ಮಾಡುವಂತಹದ್ದು ನಮಗೆ ವಿಹಿತವಾದಂಥದ್ದು. ನಿಮಗೆ ಸಾಧ್ಯ ಆದರೆ ಅಷ್ಟೋತ್ತರ ಶತನಾಮವನ್ನು ಹೇಳಿ ಪೂಜೆ ಮಾಡಿ. ನೋಡಿ, ಇನ್ನೊಂದು ಈ ಸಂಕಲ್ಪ ಸಿದ್ಧಿಗೆ ಬಹಳ ಮುಖ್ಯವಾಗಿ ಒಂದೊಂದು ದಿವಸಕ್ಕೂ ಕೂಡ ಈ ದೇವಿಯ ಬಗ್ಗೆ ನಾಮಮಂತ್ರಗಳಿಂದಲೇ ಅರ್ಚನೆ ಮಾಡಬಹುದು. ಇದು ಯಾವುದಪ್ಪ ಅಂತಂದರೆ, ಪ್ರಥಮಂ ಶೈಲಪುತ್ರೀಚ, ನೀವು ಫಸ್ಟ್ನೇ ದಿವಸ ಓಂ ಶೈಲಪುತ್ರಿಯೈ ನಮಃ, ಓಂ ಶೈಲಪುತ್ರಿಯೈ ನಮಃ ಅಂಥೇಳಿ ಅರ್ಚನೆ ಮಾಡಿ. ಮತ್ತು ಶೈಲಪುತ್ರಿ ನಮಃ ಹೇಳುವಂಥ ಮಂತ್ರ 108 ಬಾರಿ ಪಠನೆ ಮಾಡಿ. ಇದು ಸಾಧ್ಯ ಏನಾಗುತ್ತೋ ಅದು ನೈವೇದ್ಯ, ಇದೇ ನೈವೇದ್ಯ ಹೇಳುವಂಥದ್ದಿಲ್ಲ. ಹಾಗೆ 2ನೇ ದಿವಸ ನೋಡಿ, 2ನೇ ದಿವಸ ಹೇಳುವಂಥದ್ದು 4ನೇ ತಾರೀಕಿಗೆ ಬರುತ್ತೆ. ಆ ದಿವಸ ಶುಕ್ರವಾರವೂ ಕೂಡ ಇದೆ. ನೀವು ಸಾಧ್ಯ ಅದನ್ನು ಲಲಿತಾ ಸಹಸ್ರನಾಮವನ್ನು ಏನಾದರೂ ಪೂಜೆ ಮಾಡಿಕೊಂಡು ಓಂ ಬ್ರಹ್ಮಚಾರಿಣ್ಯೈ ನಮಃ, ಓಂ ಬ್ರಹ್ಮಚಾರಿಣ್ಯೈ ನಮಃ ಅಂತೇಳಿ ಆ ದೇವಿಗೆ ಅರ್ಚನೆ ಮಾಡುವಂಥದ್ದು. ಬ್ರಹ್ಮಚಾರಿಣಿ ಸ್ವರೂಪದಿಂದ ಇರುವಂತಹ ಜಗನ್ಮಾತೆಗೆ ನಮಸ್ಕಾರ ಹೇಳುವಂಥದ್ದು. ಹಾಗೆ 3ನೇ ದಿವಸ ಚಂದ್ರಘಂಟ, ನೋಡಿ ಶನಿವಾರ ದಿವಸ ಬರುತ್ತೆ 3ನೇ ದಿವಸ. ಹಾಗೆ ಚಂದ್ರಘಂಟಾಜೈ ನಮಃ ಅಂತೇಳಿ ಓಂ ಚಂದ್ರಘಂಟಾಜೈ ನಮಃ ಅಂತೇಳಿ ಆ ದೇವಿಗೆ ಪೂಜೆ ಮಾಡುವಂಥದ್ದು. ಹಾಗೆ 4ನೇ ದಿವಸ ವಿಶೇಷವಾಗಿ ನೋಡಿ, 4ನೇ ದಿವಸ ಅಂತಂದರೆ 3, 4 ಭಾನುವಾರ ಬರ್ತದೆ. ಭಾನುವಾರ ದಿವಸ ನೀವು ಓಂ ಕೂಷ್ಮಾಂಡಿನ್ಯೈ ನಮಃ, ಓಂ ಕೂಷ್ಮಾಂಡಿನ್ಯೈ ನಮಃ ಅಂತೇಳಿ ದೇವಿಗೆ ಪೂಜೆ ಮಾಡುವಂಥದ್ದು. ಅಂದರೆ ಈ ನವದುರ್ಗೆಯರ ಸ್ವರೂಪಗಳಿಗೆ ನಾವು ವಿಶೇಷವಾಗಿ ಇನ್ನೊಂದು ವಿಡಿಯೋ ಮಾಡೋಣ. ಆ ನವದುರ್ಗೆಯರ ಸ್ವರೂಪ ಹೇಗಾಯಿತು ಹೇಳುವಂಥದ್ದು.
ಹಾಗೆ 4ನೇ ದಿವಸಕ್ಕೆ ಓಂ ಕೂಷ್ಮಾಂಡಿನ್ಯೈ ನಮಃ ಅಂಥೇಳಿ, ಹಾಗೆ 5ನೇ ದಿವಸಕ್ಕೆ ಓಂ ಸ್ಕಂದ ಮಾತ್ರೇ ನಮಃ ಅಂತೇಳಿ ಪೂಜೆ ಮಾಡೋದು. ಸ್ಕಂದ ಮಾತ್ರೇ ನಮಃ ಅಂತಂದರೆ ಆ ದೇವಿನ ಸ್ಕಂದ ಮಾತಾ ಹಾಡುವಂಥ ಸ್ವರೂಪದಿಂದ ಪೂಜೆ ಮಾಡುವಂಥದ್ದು. ಓಂ ಸ್ಕಂದ ಮಾತ್ರೇ ನಮಃ ಅಂತ. ಹಾಗೆ 6ನೇ ದಿವಸಕ್ಕೆ ಓಂ ಕಾತ್ಯಾಯನ್ಯೈ ನಮಃ. ಈ ಮಂತ್ರಗಳು 108 ಜಪ ಮಾಡುವಂಥದ್ದು. ಸಾಧ್ಯ ಆದರೆ ಕುಂಕುಮಾರ್ಚನೆ ಮಾಡೋದು, ಹೂ ಹಾಕುವುದು, ಮತ್ತು ವಿಶೇಷವಾಗಿ ಆ ದೇವಿಗೆ ಅರ್ಚನೆ ಮಾಡುವಂಥದ್ದು. 7ನೇ ದಿವಸ ಓಂ ಕಾಲರಾತ್ರಿಯೈ ನಮಃ, ಸುಲಭವಾದಂತಹ ನಾಮಾಕ್ಷರಗಳು. ಹಾಗೆ 8ನೇ ದಿವಸಕ್ಕೆ ದುರ್ಗಾಷ್ಟಮಿ ದಿವಸ ಓಂ ಮಹಾಗೌರಿಯೈ ನಮಃ, ಓಂ ಮಹಾಗೌರಿಯೈ ನಮಃ ಅಂಥೇಳಿ ಮಾಡುವಂಥದ್ದು. 9ನೇ ದಿವಸಕ್ಕೆ ಸಿದ್ಧಿದಾತ್ರಿಯೈ ನಮಃ ಅಂತ, ಓಂ ಸಿದ್ಧಿದಾತ್ರಿಯೈ ನಮಃ ಅಂಥೇಳಿ ಪೂಜೆ ಮಾಡುವಂಥದ್ದು. ನೋಡಿ, ಬಹಳ ಮುಖ್ಯವಾಗಿ ಇದು ನವರಾತ್ರಿಯ 9 ದಿವಸ ಮಾಡುವಂಥದ್ದು. ಹಾಗೆ 9 ದಿವಸ ಮುಗಿದ ಮೇಲೆ 10ನೇ ದಿವಸ ಬೆಳಿಗ್ಗೆ, 10ನೇ ದಿವಸ 12ನೇ ತಾರೀಕು ಬರುತ್ತೆ, ವಿಜಯದಶಮಿ ದಿವಸ. ಆ ದಿವಸ ವಿಶೇಷವಾಗಿ ಶಮಿ ವೃಕ್ಷವನ್ನು ಪೂಜೆ ಮಾಡುವಂಥದ್ದು ಬಹಳ ಮುಖ್ಯವಾದಂಥದ್ದು. 9ನೇ ತಾರೀಕಿಗೆ ಸರಸ್ವತಿಯ ಪೂಜೆ ಮಾಡುವಂಥ ದಿವಸ. ನಿಮ್ಮ ಮಕ್ಕಳಿಗೆ ತುಂಬ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಾ ಇದೆ ಅಂತಂದರೆ ಸರಸ್ವತಿ ಅಷ್ಟೋತ್ರ ಹೇಳಿ, ಆ ಕಲಶನೋ ಅಥವಾ ವಿಗ್ರಹನೋ ಫೋಟೋ ಇದರದಕ್ಕೆ ಅರ್ಚನೆ ಮಾಡಿ, ಒಂದು ನೈವೇದ್ಯವನ್ನು ಮಾಡಿ, ಸಾಧ್ಯ ಆದರೆ ಪುಟ್ಟ ಒಂದು ಜೇನುತುಪ್ಪವನ್ನು ಸ್ವಲ್ಪ ನೈವೇದ್ಯ ಮಾಡಿ ಸೇವನೆ ಮಾಡುವಂಥ ಪ್ರಯತ್ನ ಮಾಡಿ. ಜೇನುತುಪ್ಪವನ್ನು ದೇವಿಗೆ ನೈವೇದ್ಯ ಮಾಡಿ ಅದನ್ನು ನಾವು ಎಷ್ಟಾಗ್ತೋ ಅಷ್ಟು ಸೇವನೆ ಮಾಡಿದ್ರೆ ನಮಗೆ ವಿದ್ಯೆಯ ವೃದ್ಧಿಯಾಗುತ್ತೆ, ತುಂಬ ಸೂಕ್ಷ್ಮವಾದಂಥ ಬುದ್ಧಿಯೂ ಕೂಡ ಜಾಗೃತೆ ಆಗುತ್ತೆ ಅಂತೇಳಿ ಹೇಳ್ತಾರೆ. ಹಾಗೆ 11ನೇ ತಾರೀಕಿಗೆ ದುರ್ಗಾಷ್ಟಮಿ ಇದೆ. ನೋಡಿ, ಕಷ್ಟ ನಷ್ಟ ತೊಂದರೆ ಬರುವಂಥವರು ಸಾಧ್ಯ ಆದರೆ ನೀವು ದೀಪವನ್ನು ಆ ದಿವಸ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನೀವು ದೀಪವನ್ನು ಹಚ್ಚಿಕೊಂಡು ಪೂಜೆ ಮಾಡುವಂಥ ಪ್ರಯತ್ನ ಮಾಡಿ. ದುರ್ಗಾಷ್ಟಮಿ ಬಹಳ ಒಳ್ಳೆಯದಾದಂಥದ್ದು. ಆ ದೇವಿಯನ್ನು ನಾವು ಕಷ್ಟದ ಪರಿಹಾರಕ್ಕೆ ವಿಶೇಷವಾಗಿ ಪೂಜೆ ಮಾಡುವಂಥದ್ದು ದುರ್ಗಾಷ್ಟಮಿ ದಿವಸ. ಹಾಗೆ ಇನ್ನು 12ನೇ ತಾರೀಕಿಗೆ ವಿಜಯದಶಮಿ ಇದೆ. ನೋಡಿ, ಶಮಿ ವೃಕ್ಷವನ್ನು ಕೂಡ ಪೂಜೆ ಮಾಡುವಂಥದ್ದು. ಶಮಿ ವೃಕ್ಷಕ್ಕೆ ಅನೇಕ ಕಥೆಗಳಿದೆ. ಯಾಕಂದರೆ ಶಮಿ ಶಮಯತೆ ಪಾಪಂ, ಶಮಿ ಶತ್ರು ವಿನಾಶಿನಿ, ಅರ್ಜುನಸ್ಯ ಧನುರ್ಧಾರಿ, ರಾಮಸ್ಯ ಪ್ರಿಯದರ್ಶಿನಿ ಎಂಬುದಾಗಿ ಕರೀತಾರೆ. ಹಿಂದೆ ಪೌರಾಣಿಕ ಕಥೆಗಳನ್ನು ಹೇಳಬೇಕು ಅಂದರೆ, ಪಾಂಡವರು ಅಜ್ಞಾತವಾಸಕ್ಕೆ ಹೋಗುವಾಗ ಈ ಶಮಿ ವೃಕ್ಷದ ಬುಡದಲ್ಲಿ ವಿಶೇಷವಾಗಿ ಎಲ್ಲ ಧನುರ್ಧಾರಿ ಅಂದರೆ ಅವರು ಧನುಸ್ಸು, ಬಾಣ, ಬಿಲ್ಲು ಹೀಗೆಲ್ಲವನ್ನು ಕೂಡ ಅದರ ಕೆಳಗಡೆ ಇಟ್ಟು ಹೋಗಿದ್ದರು. ಅನಂತರದಲ್ಲಿ ಅಜ್ಞಾತವಾಸವನ್ನು ಮುಗಿಸಿ ಪುನಃ ಬಂದಾಗ ಆ ಶಮಿ ವೃಕ್ಷವು ಇದನ್ನೆಲ್ಲ ಕಾಪಾಡಿ ಅವರಿಗೆ ಕೊಟ್ಟಿದೆ ಅಂತ ಹೇಳಿ. ಹಾಗಾಗಿ ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ ಬನ್ನಿ ವೃಕ್ಷ ಎಲೆ ಬಂಗಾರಕ್ಕೆ ಸಮ ಅಂತ ಹೇಳ್ತಾರೆ. ಅಂದರೆ ಈ ಬನ್ನಿ ವೃಕ್ಷದಲ್ಲಿ ಅಷ್ಟೊಂದು ಶಕ್ತಿಗಳಿದೆ, ಅಷ್ಟೊಂದು ಚೈತನ್ಯಗಳಿದೆ, ಮತ್ತು ಬಂಗಾರಕ್ಕೆ ಸಮವಾದಂಥದ್ದು. ನಮಗೆ ಬಂಗಾರವೇ ಆದಾಗ ಆಗ್ತದೆ. ಹಾಗಾಗಿ ಮರ್ಯಾದೆ ಇದ್ದ ಹಾಗೆ ವಿಜಯದಶಮಿ ದಿವಸ ಹಿರಿಯರಿಗೆ ನಮಸ್ಕಾರ ಮಾಡಿ ಆ ಬನ್ನಿ ವೃಕ್ಷವನ್ನು ಜೋಬಲ್ಲಿ ಇಟ್ಕೊಳ್ಳುವ ಹಾಗೆ ಪ್ರಯತ್ನವನ್ನು ಮಾಡಿ. ಎಷ್ಟಾಗುತ್ತೋ ಅಷ್ಟು ಈ ನವರಾತ್ರಿಯ ಶುಭವಾದಂಥ ಸಂದರ್ಭದಲ್ಲಿ ದೇವಿಯನ್ನು, ಈ ನವರಾತ್ರಿಯ ಸಂದರ್ಭದಲ್ಲಿ ದೇವಿಯನ್ನು ಎಷ್ಟಾಗತ್ತೋ ಅಷ್ಟು ಭಕ್ತಿಯಿಂದ ಪೂಜೆ ಮಾಡಿಕೊಳ್ಳಿ. ಯಾಕಂದರೆ ಸಂಕಲ್ಪ ಸಿದ್ಧಿಯಾಗಬೇಕು ಅಂತಂದರೆ ಈ 3 ಮಂತ್ರಗಳನ್ನು ಪಠನೆ ಮಾಡಿ ಅಥವಾ ಕೇಳಿಸ್ಕೊಳ್ಳಿ. 1ನೇದು ಸರ್ವಸ್ಯ ಬುದ್ಧಿರೂಪೇಣ ಜನಸ್ಯ ಹೃದಯ ಸಂಸ್ಥಿತೆ ಸ್ವರ್ಗಾಪವರ್ಗದೇ ದೇವಿ ನಾರಾಯಣಿ ನಮೋಸ್ತುತೆ. ಇದು 1ನೇ ಮಂತ್ರ. ಹಾಗೆ 2ನೇದು ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತಿ ಹಿಸಾ ಬಲಾದಾಕೃಷ್ಯ ಮೋಹಾಯ ಮಹಾಮಾಯ ಪ್ರಯಚ್ಛತಿ. 2ನೇ ಮಂತ್ರ. ಹಾಗೆ 3ನೇದು ಸರ್ವಸ್ಯ ಬುದ್ಧಿರೂಪೇಣ ಜನಸ್ಯ ಹೃದಯ ಸಂಸ್ಥಿತೆ ಸ್ವರ್ಗಾಪವರ್ಗದೇ ದೇವಿ ನಾರಾಯಣಿ ನಮೋಸ್ತುತೆ. ಈ 3 ಮಂತ್ರಗಳನ್ನು ಪಠನೆ ಮಾಡಿ ಆ ಜಗದೀಶ್ವರಿ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಸಿದ್ಧಿಯಾಗಲಿ, ಸಂಕಲ್ಪ ಸಿದ್ಧಿಯಾಗಿ ಹೆಚ್ಚಿನದಾದಂಥ ಅಭಿವೃದ್ಧಿ ಕಡೆಗೆ ಆ ಭಗವಂತನು ನಿಮ್ಮನ್ನು ಕರ್ಕೊಂಡು ಹೋಗಲಿ ಅಂಥೇಳಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ತಮ್ಮೆಲ್ಲರೂ ಕೂಡ ಈ ನವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆ ಇನ್ನು ಅನೇಕ ವಿಜಯದಶಮಿ ಬಗ್ಗೆನೋ ಅಥವಾ ನವರಾತ್ರಿ ಬಗ್ಗೆ ವಿಡಿಯೋ ಮಾಡೋಣ, ಅದೆಲ್ಲಕ್ಕೆ ತಮ್ಮೆಲ್ಲ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೇನೆ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.